ಐಪಿಎಲ್ 2026ರ ಪ್ಲೇಆಫ್ಸ್ ಇಂದಿನಿಂದ ಅಂದ್ರೆ ಮಂಗಳವಾರ ಮೇ 26ರಿಂದ ಅಧಿಕೃತವಾಗಿ ಶುರುವಾಗ್ತಿದೆ. ಮೊದಲ ಕ್ವಾಲಿಫೈಯರ್ ಪಂದ್ಯದಲ್ಲೇ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಆರ್ಸಿಬಿ ಮತ್ತು ಗುಜರಾತ್ ಟೈಟಾನ್ಸ್ ಜಿಟಿ ನಡುವೆ ಒಂದು ಹೈ ವೋಲ್ಟೇಜ್ ಕಾದಾಟ ನಡೆಯಲಿದೆ. ಈ ಮಹತ್ವದ ಪಂದ್ಯ ಧರ್ಮಶಾಲಾದ ಎಚ್ಪಿಸಿಎ ಸ್ಟೇಡಿಯಂನಲ್ಲಿ ನಡೆಯಲಿದೆ. ಈ ಪಂದ್ಯದಲ್ಲಿ ಗೆದ್ದ ತಂಡ ನೇರವಾಗಿ ಐಪಿಎಲ್ 2026ರ ಫೈನಲ್ಗೆ ಲಗ್ಗೆ ಇಡಲಿದೆ. ಆದರೆ ಸೋತ ತಂಡಕ್ಕೆ ಕ್ವಾಲಿಫೈಯರ್ 2 ಮೂಲಕ ಫೈನಲ್ ತಲುಪಲು ಇನ್ನೊಂದು ಅವಕಾಶ ಸಿಗಲಿದೆ. ಹಾಲಿ ಐಪಿಎಲ್ ಚಾಂಪಿಯನ್ ಆಗಿರುವ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಆರ್ಸಿಬಿ ಸೀಸನ್ ಪೂರ್ತಿ ಸ್ಥಿರ ಪ್ರದರ್ಶನ ನೀಡುವ ಮೂಲಕ ಲೀಗ್ ಹಂತದಲ್ಲಿ ಅಗ್ರಸ್ಥಾನ ಗಳಿಸಿತ್ತು. ಅವರ ಭರ್ಜರಿ ಪ್ರದರ್ಶನ ಮತ್ತು ಉತ್ತಮ ನೆಟ್ ರನ್ ರೇಟ್ ನಾಕೌಟ್ ಹಂತಕ್ಕೆ ಕಾಲಿಡಲು ಅವರಿಗೆ ಅನುಕೂಲಕರ ಸ್ಥಾನವನ್ನು ತಂದುಕೊಟ್ಟಿತ್ತು. ಇನ್ನು ಗುಜರಾತ್ ಟೈಟಾನ್ಸ್ ಕೂಡ ಅಷ್ಟೇ ಪ್ರಬಲವಾಗಿದ್ದು ಲೀಗ್ನಲ್ಲಿ 18 ಅಂಕಗಳೊಂದಿಗೆ 2ನೇ ಸ್ಥಾನ ಗಳಿಸಿತ್ತು. ಹೀಗಾಗಿ ಫೈನಲ್ನ ಮೊದಲ ಸ್ಥಾನಕ್ಕಾಗಿ ಈ ಎರಡೂ ತಂಡಗಳ ನಡುವೆ ತೀವ್ರ ಕಾದಾಟಕ್ಕೆ ವೇದಿಕೆ ಸಜ್ಜಾಗಿದೆ. ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ ಲೀಗ್ ಟೇಬಲ್ನಲ್ಲಿ ಟಾಪ್ ಸ್ಥಾನಕ್ಕೆ ಬರಲು ಮುಖ್ಯ ಕಾರಣ ಅವರ ಭರ್ಜರಿ ಬ್ಯಾಟಿಂಗ್ ಪ್ರದರ್ಶನಗಳು. ವಿರಾಟ್ ಕೊಹ್ಲಿ ಮತ್ತು ಈಗಿನ ಕ್ಯಾಪ್ಟನ್ ರಜತ್ ಪಾಟಿದಾರ್ ಆರಂಭಿಕ ಆಟಗಾರರಾಗಿ ತಂಡಕ್ಕೆ ಉತ್ತಮ ಸ್ಥಿರತೆ ಮತ್ತು ಅಗತ್ಯ ಶಕ್ತಿ ತುಂಬಿದ್ರು. ಕನ್ಸಿಸ್ಟೆಂಟ್ ಆಗಿ ಒಳ್ಳೆ ಮೊತ್ತ ಗಳಿಸಿ ಎದುರಾಳಿಗಳ ಟಾರ್ಗೆಟ್ಗಳನ್ನು ಬೆನ್ನಟ್ಟು ಅವರ ಸಾಮರ್ಥ್ಯ ಈ ಯಶಸ್ಸಿನ ಹಿಂದಿನ ಪ್ರಮುಖ ಶಕ್ತಿ. ಈ ತಂಡ ಹಾಲಿ ಚಾಂಪಿಯನ್ಸ್ ಆಗಿ ಪ್ಲೇಆಫ್ಗೆ ಕಾಲಿಡುತ್ತಿದೆ. ಯಾಕಂದ್ರೆ 2025ರಲ್ಲಿ ಪಂಜಾಬ್ ಕಿಂಗ್ಸ್ ತಂಡವನ್ನ ಸೋಲಿಸಿ ತಮ್ಮ ಮೊದಲ ಐಪಿಎಲ್ ಟೈಟಲ್ ಗೆದ್ದಿದ್ರು. ಇನ್ನೊಂದೆಡೆ ಶುಭ್ಮನ್ ಗಿಲ್ ನಾಯಕತ್ವದಲ್ಲಿ ಆಶೀಶ್ ನೆಹ್ರಾ ಕೋಚಿಂಗ್ನಲ್ಲಿರುವ ಗುಜರಾತ್ ಟೈಟಾನ್ಸ್ ತಂಡ ಕೂಡ ಈ ಸೀಸನ್ನಲ್ಲಿ ಸ್ಥಿರ ಪ್ರದರ್ಶನ ನೀಡಿದೆ. ಗಿಲ್, ಸಾಯಿ ಸುದರ್ಶನ್ ಜೊತೆಗೂಡಿ ಟೈಟಾನ್ಸ್ ಇನ್ನಿಂಗ್ಸ್ಗೆ ಒಂದು ಭದ್ರ ಅಡಿಪಾಯ ಹಾಕುವಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದಾರೆ. ಇದರಿಂದ ತಂಡ ಯಾವುದೇ ಪರಿಸ್ಥಿತಿಯಲ್ಲೂ ಉತ್ತಮ ಸ್ಪರ್ಧೆ ನೀಡುವಂತೆ ನೋಡಿಕೊಂಡಿದ್ದಾರೆ. ಈ ಎರಡೂ ತಂಡಗಳು ಲೀಗ್ ಹಂತವನ್ನ 18 ಪಾಯಿಂಟ್ಸ್ನೊಂದಿಗೆ ಮುಗಿಸಿವೆ. ಇದು 2026ರ ಸೀಸನ್ ಎಷ್ಟು ಸಮಬಲದಿಂದ ಕೂಡಿತ್ತು ಮತ್ತು ಎಂತಹ ತೀವ್ರ ಪೈಪೋಟಿ ಇತ್ತು ಅನ್ನೋದನ್ನ ಸ್ಪಷ್ಟವಾಗಿ ತೋರಿಸುತ್ತೆ. ನಮಸ್ಕಾರ ಸ್ನೇಹಿತರೆ, ಐಪಿಎಲ್ ಪ್ಲೇ ಆಫ್ ಹೇಗಿರುತ್ತೆ ಅಂತ ನೋಡೋದಾದ್ರೆ ಇದು ಒಂದು 4 ಪಂದ್ಯಗಳ ಡಬಲ್ ಎಲಿಮಿನೇಷನ್ ಮಾದರಿ. ಅಂದ್ರೆ ಉತ್ತಮ ಪ್ರದರ್ಶನ ನೀಡಿದ ತಂಡಗಳಿಗೆ ಬಹುಮಾನ ಸಿಗೋ ಹಾಗೆ ಮತ್ತೆ ಅವರಿಗೆ ಮರಳಿ ಬರೋಕೆ ಒಂದು ಅವಕಾಶ ಸಿಗೋ ಹಾಗೆ ಇದನ್ನ ಡಿಸೈನ್ ಮಾಡಿದ್ದಾರೆ. ಈ ಮಾದರಿಯಲ್ಲಿ ಟಾಪ್ 2ರಲ್ಲಿ ಇರೋ ಆರ್ಸಿಬಿ ಮತ್ತು ಜಿಟಿ ತಂಡಗಳು ಕ್ವಾಲಿಫೈ 1 ಪಂದ್ಯವನ್ನ ಆಡುತ್ತವೆ. ಇದರಲ್ಲಿ ಗೆದ್ದ ತಂಡ ನೇರವಾಗಿ ಫೈನಲ್ ಹೋಗುತ್ತೆ. ಇದರಿಂದ ಅವರಿಗೆ ಚೆನ್ನಾಗಿ ರೆಸ್ಟ್ ಮಾಡೋಕೆ ಮತ್ತೆ ತಯಾರಿಗೆ ಸಾಕಷ್ಟು ಸಮಯ ಸಿಗುತ್ತೆ. ಆದ್ರೆ ಕ್ವಾಲಿಫೈಯರ್ 1 ರಲ್ಲಿ ಸೋತ ತಂಡ ತಕ್ಷಣವೇ ಪಂದ್ಯಾವಳಿಯಿಂದ ಹೊರಗೆ ಹೋಗಲ್ಲ. ಬದಲಿಗೆ ಅವರು ಕ್ವಾಲಿಫೈಯರ್ 2ಗೆ ಹೋಗ್ತಾರೆ. ಅಲ್ಲಿ ಲೀಗ್ ಹಂತದಲ್ಲಿ 3ನೇ ಮತ್ತು 4ನೇ ಸ್ಥಾನ ಪಡೆದ ತಂಡಗಳ ನಡುವೆ ನಡೆಯುವ ಎಲಿಮಿನೇಟರ್ ಪಂದ್ಯದ ವಿಜೇತರನ್ನ ಎದುರಿಸ್ತಾರೆ. ಈ ವ್ಯವಸ್ಥೆ ಏನು ಮಾಡುತ್ತೆ ಅಂದ್ರೆ ಕಠಿಣವಾದ ಲೀಗ್ ಹಂತದಲ್ಲಿ ಸ್ಥಿರ ಪ್ರದರ್ಶನ ನೀಡಿದ ತಂಡಗಳಿಗೆ ಸರಿಯಾದ ಮನ್ನಣೆ ಸಿಗೋ ಹಾಗೆ ನೋಡಿಕೊಳ್ಳುತ್ತೆ. ಹಾಗಾಗಿ ಇವತ್ತಿನ ಕ್ವಾಲಿಫೈಯರ್ 1 ಪಂದ್ಯ ಕೇವಲ ಮುಂದೆ ಹೋಗೋದಕ್ಕೆ ಮಾತ್ರ ಅಲ್ಲ, ಚಾಂಪಿಯನ್ಶಿಪ್ ನೇರವಾಗಿ ಹೋಗೋ ಸುಲಭದ ದಾರಿಯನ್ನ ಖಚಿತಪಡಿಸಿಕೊಳ್ಳುವುದು ಜೊತೆಗೆ ಮಾಡು ಇಲ್ಲವೇ ಮಡಿ ಎಲಿಮಿನೇಟರ್ ಪಂದ್ಯದ ಹೆಚ್ಚುವರಿ ಒತ್ತಡದಿಂದ ತಪ್ಪಿಸಿಕೊಳ್ಳುವುದು ಕೂಡ ಅಷ್ಟೇ ಮುಖ್ಯ. ಈ ಎರಡು ಪ್ರಬಲ ತಂಡಗಳ ನಡುವಿನ ಕದನ ಒಂದು ರೋಚಕ ಪಂದ್ಯವನ್ನ